ಹಲೋ ಫ್ರೆಂಡ್ಸ್, ನಾನು ಮತ್ತೆ ಬಂದಿನಿ ಒಂದು ನೆಕ್ ಬ್ಯಾಂಡ್ನ ರೆಡಿ ಮಾಡೋದಕ್ಕೋಸ್ಕರ. ನೀವು ನೋಡ್ತಾ ಇದ್ರೆ ಟೆಕ್ ಕಾಲಲ್ಲಿ ಮೇಕಿಂಗ್ ಚಾನಲ್. ಬನ್ನಿ ಶುರು ಮಾಡೋಣ. ಬೇಸಿಕಲಿ ಏನಾಯಿತು ಅಂತಂದರೆ, ಬೈಕ್ ರೈಡ್ ಮಾಡ್ತಾ ಇದ್ದೆ. ಸೊ ಇದ್ರದ್ದಾಗಲೇ ಒಂದ್ಸಲಿ ಕಟ್ಟಾಗಿತ್ತು. ಕನೆಕ್ಷನ್ಸ್ ಎಲ್ಲ ಬಿಟ್ಟೋಗಿದ್ವು. ಸೊ ಇರಲಿ ಆಮೇಲೆ ಸಾಲ್ಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಟೆ. ಬಟ್ ಅದು ಉದ್ರೋಗಿದೆ. ಸೊ ಈಗ ಇದಕ್ಕೆ ಒಂದು ಸಬ್ಸ್ಟಿಟ್ಯೂಷನ್ ಅಂತ ಏನಾದರೂ ಒಂದು ಮಾಡಬೇಕಾಗಿದೆ ಈಗ. ಯಾಕೆಂದರೆ ಅದ್ರ ಈ ಸ್ಪೀಕರ್ ಕೂಡ ಈಗ ಸಿಕ್ಕಿಲ್ಲ. ಸೊ ಈಗ ಈ ಫುಲ್ ಒಂದು ವಯರ್ ಇದನ್ನು ತೆಗೆದು ಬೇರೆ ಹಾಕಬೇಕಾಗಿದೆ. ಸೊ ಅದಕ್ಕೋಸ್ಕರ ಒಂದು ಸೋನಿ ಇದ್ದು ಇಯರ್ಫೋನ್ ಇತ್ತು. ಸೊ ಇದು ಆ್ಯಕ್ಚುಲಿ ಇದು ಬಂದು ₹700 ₹800. ಇದ್ರದ್ದು ವೀಡಿಯೋ ಅನ್ಬಾಕ್ಸ್ ಮಾಡಿ ಹಾಕಿದ್ದೀನಿ ಅನ್ಕೋತೀನಿ. ಸೊ ಅದು ಒಂದು ಸ್ಪೀಕರ್ ಒಂದು ಸೈಡ್ದು ಹಾಳಾಗೋಯ್ತು, ಬರ್ತಾನೆ ಇರಲಿಲ್ಲ ಅದು ಸೌಂಡು. ಸೊ ಅದ್ರದ್ದು ಒಂದು ಕೇಸ್ ಹಿಂಗಾಗಿದೆ. ಸೊ ಇದೊಂದು ವರ್ಕ್ ಆಗುತ್ತೆ ಈಗ ನೀಟಾಗಿ. ಸೊ ಇದೇ ವೈರ್ ಫುಲ್ ತೆಗೆದು ಈಗ ಇದಕ್ಕೆ ಫಿಕ್ಸ್ ಮಾಡಬೇಕಾಗಿದೆ. ಬಟ್ ಇದಿನ್ನೂ ತುಂಬ ಚೆನ್ನಾಗೇ ಇದೆ ನೆಕ್ ಬ್ಯಾಂಡು. ಸೊ ತುಂಬ ಇಷ್ಟ ಆಗಿದೆ ಇದು ನೆಕ್ ಬ್ಯಾಂಡು. ಸೊ ಹಾಗಾಗಿ ಇದಕ್ಕೆ ಒಂದು ಆಲ್ಟ್ರೇಷನ್ ಮಾಡಿಕೊಂಡು ಯೂಸ್ ಮಾಡಬೇಕು. ಸೊ ಲೆಟ್ಸ್ ಡೂ ಇಟ್. ಸೊ ಈಗ ಟೂಲ್ಸ್ ರಿಕ್ವೈರ್ಡ್. ಜಾಸ್ತಿ ಏನು ಟೂಲ್ಸ್ ಬೇಡ ಇದಕ್ಕೆ. ಸೊ ಒಂದು ಸಾಲ್ಡ್ರಿಂಗನ್ನು, ಒಂದು ಫ್ಲಕ್ಸು ಆ್ಯಂಡ್ ಒಂದು ಲೆಡ್ ಸಿಕ್ಕಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ಅಷ್ಟೇ. ಬಾಕಿ ಇದು ಸ್ಕ್ರೂ ಸಿಸ್ಟಮ್ ಏನೂ ಇಲ್ಲ ಬಿಚ್ಚೋಕ್ಕೆ. ಜಸ್ಟ್ ಹಿಂಗೆ ಅಂದರೆ ಓಪನ್ ಆಗುತ್ತೆ. ಇಟ್ಸ್ ವೆರಿ ಈಸಿ ಟು ರಿಪೇರ್. ಸೊ ಸಾಕಷ್ಟು ಜನ ಈ ಥರ ಆದಾಗೆಲ್ಲ ಅದನ್ನು ಬಿಸಾಕಿ ಹೊಸದು ತೊಗೊತಾರೆ. ಬಟ್ ನಾನು ಆದಷ್ಟು ಈ ವೇಸ್ಟ್ನ ರಿಡ್ಯೂಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಹಂಗಾಗಿ ಯಾರು ಏನೇ ಅಂದ್ಕೊಂಡ್ರು ನಮ್ಮ ಹತ್ರ ಇರೋದಿದೆ, ನಾವು ಇರೋದು ಹಿಂಗೆ ಅಂಥೇಳಿ. ಸೊ ನಮ್ಮ ಕೈಲಿ ಏನಾಗುತ್ತೆ ಹಂಗೆ ಮಾಡೋಣ ಅಂಥೇಳಿ ಇದನ್ನು ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಸಾಲ್ಟ್ರಿಂಗನ್ನು ಈಗ ಹೀಟ್ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ಈ ಒಂದು ಔಟರ್ ಬಾಡಿನ ಬಿಚ್ಚೋಣ ಬನ್ನಿ. ಈಗ ಸಾಲ್ಡ್ರಿಂಗ್ ನೀಟ್ ಆಗಿದೆ. ಡಿಸಾಲ್ಡ್ರಿಂಗ್ ಮಾಡಿದ್ದಾಯ್ತು. So let's clean that with little bit of IP. ಇಲ್ಲ ಬಟ್ ಕೊಳೆ ಆಗಿತ್ತು ಅಂತೇಳಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫ್ಲಕ್ಸ್ ಎಲ್ಲ ಅಲ್ಲಲ್ಲೇ ಉಳ್ಕೊಂಬಿಟ್ಟಿದ್ದೆ. ಮಾಡ್ಕೊಳ್ಳೋ ಮುಂಚೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಬಿಡೋಣ ಇದು ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ. ಆಮೇಲೆ ಕಟ್ ಮಾಡಿ ಸುಮ್ಮನೆ ಇದನ್ನು ವೇಸ್ಟ್ ಮಾಡೋದು ಬೇಡ. ವೇಸ್ಟೇ ಈಗ, ಬಟ್ ಸುಮ್ಮನೆ ಯಾಕೆ ಕಟ್ ಮಾಡಿ ಪೀಸ್ ಇಡೋದು ಅಂತ ಅಷ್ಟೇ. ಸೊ ಸೌಂಡ್ ಬರ್ತಾ ಇದೆ. ಎಸ್, ಇಟ್ಸ್ ಕುಕಿಂಗ್. ಸೊ ಈಗ ಅದನ್ನು ಕಟ್ ಮಾಡಿ, ಸೊ ಫಸ್ಟ್ ಒಂದು ಮೆಜರ್ಮೆಂಟ್ ತೊಗೊಂಡು ಎಷ್ಟೊತ್ತು ಬೇಕು ಅಂತ ಆಮೇಲೆ ಕಟ್ ಮಾಡಿಕೊಂಡು ಒಟ್ಟಿಗೆ ಕತೆ ಮುಗಿಸೋದು.
ಸೊ ಇದು ಈ ಒಂದು ರಿಂಗ್ ಒಳಗೆ ಇದೆಲ್ಲ ರಬ್ಬರ್ ಇದಿತ್ತು. ಆ್ಯಕ್ಚುಲಿ ಫೆವಿಕ್ವಿಕ್ ಹಾಕ್ಬಿಟ್ಟಿದ್ದೆ ಒಂದ್ಸಲ, ಅದು ವಯರ್ ಬಿಚ್ಕೊಂಡು ಬರ್ತಾನೆ ಇದೆ ಅಂತೇಳಿ ಸೊ ಗಟ್ಟಿ ಕಚ್ಕೊಂಡಿದ್ದೆ. ಸೊ ಈಗ ಅದ್ರ ಕತೆ ಮುಗೀತು. ಸೊ ಇನ್ನು ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ವಯರ್ ವಾಪಸ್ ಅದು ಬರಬಾರ್ದು ಅನ್ನೋ ಹಾಗೆ ಮಾಡಬೇಕಾದ್ರೆ ಸಣ್ಣ ನಾಟ್ ಹಾಕೋಣ, ಇಲ್ಲಿ ಸಣ್ಣ ಗಂಟು ಹಾಕಿ ಸೊ ಈಗ ಇದು ಸ್ಕಿನ್ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಲೈಟಾಗಿ ಸೊ ಈ ವಯರ್ಗಳ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಒಂದು. ಸೊ ಹಂಗಾಗಿ ಅದು ಇನ್ಸುಲೇಟ್ ಆಗಿರುತ್ತೆ. ಎರಡು ವಯರು ಜೊತೆಗೆ ಇದ್ದರೆ ಅದು ಶಾರ್ಟ್ ಆಗೋಲ್ಲ. ಸೊ ಹಂಗಾಗಿ ಆ ವಯರ್ ಕೋಟಿಂಗ್ನ ಬರ್ನ್ ಮಾಡಿ ತೆಗೆದುಬಿಟ್ರೆ ದೆನ್ ವಿ ಆರ್ ರೆಡಿ ಟು ಗೋ. ಸೊ ಫೈನಲಿ ಸಾಲ್ಟಿಂಗ್ ಆಯಿತು. ಸೊ ಆನ್ ಮಾಡಿ ಟೆಸ್ಟ್ ಮಾಡೋಣ. ಎಸ್, ವರ್ಕ್ ಆಗ್ತಾ ಇದೆ. ಜಸ್ಟ್ ಈಗ ವಾಪಸ್ಸು ಪ್ಲೇನ್ ಅದೇ ಜಾಗಕ್ಕೆ ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ರೆ ಕೆಲಸ ಹೋಯ್ತು. ಸೊ ಫ್ರೆಂಡ್ಸ್, ಕೊನೆಗೂ ನಮ್ಮ ನೆಕ್ ಬ್ಯಾಂಡ್ ರೆಡಿ ಆಗೋಯ್ತು ಈಗ. ಸೊ ಈ ವಿಡಿಯೋಗೆ ಇಷ್ಟೇ. ಏನೇನಾದರೂ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. Stay home, stay safe.